ಅರೆಪ್ಪ ಸಾಯಂಕಾಲ ಕೊಡ್ಸೋಣಂತ ಇನ್ನ ಎಲ್ಲ ಸಾಯಂಕಾಲ ಆಡ್ಸೋಣಂತ. ಎಲ್ಲ ಸಾಯಂಕಾಲ ಆಡ್ಸೋಣ, ಇವನ್ನ ಕ್ಲೋಸ್ ಮಾಡ್ರಿ, ಬಿಸಿಲು ಬಾಳ ಆತ. ಇವತ್ತಿನ ಬೆಳಗಿನ ಎಲ್ಲ ಕುಸ್ತಿಗಳು ಇವತ್ತಿನ ಕುಸ್ತಿಯನ್ನು ಯಶಸ್ವಿ ನಡೆಯಲಿಕ್ಕೆ ಜಾತ್ರೆ ಆಗಿಲ್ಲ ಅಂತ ನಡೆಯಪ್ಪ, ಆಗಿಲ್ಲ ಅಂತ ಬಿಡಪ್ಪ, ಆಗಿಲ್ಲ ಅಂತ ಕುಸ್ತಿ ಹೇಳ್ತಾರ. ಕುಸ್ತಿ ಕ್ರೀಡೆ ನಿನ್ನೆ ಮೊನ್ನೆದಲ್ಲ, ಭಾಳ ಪುರಾತನ ಕಾಲದತ್ತ ಕುಸ್ತಿ ಕ್ರೀಡೆ. ಯಾಕೆಂದರೆ ರಾಮಾಯಣ ಮಹಾಭಾರತ ಕಾಲದಲ್ಲೂ ಸಹಿತ ಕುಸ್ತಿ, ಆಂಜನೇಯ, ಹನುಮಂತ, ಭೀಮ ಇವರೆಲ್ಲರೂ ಸಹಿತ ಕುಸ್ತಿ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ವಿ, ಅದು ಕೇಳಿದ್ದೇವೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕ್ರೀಡಾಪಟುಗಳು, ಅದರಲ್ಲೂ ಕುಸ್ತಿಪಟುಗಳಿಗೆ ತರಬೇತಿಯಿಂದ ದೂರ ಇಡ್ತಕ್ಕಂಥದ್ದು ಇದು ಒಳ್ಳೆಯ ಕ್ರಮ ಅಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಯಾಕೆಂದರೆ ಇವತ್ತು ಪೈಲ್ವಾನ್ ಅಂತ ತಕ್ಷಣ ಅವನದೇ ಆದಂಥ 108 ಸಮಸ್ಯೆಗಳಿದ್ದಾವೆ. ಏನು ಮನೆಯೊಳಗೆ, ಯಾಕೆಂದರೆ ಒಬ್ಬ ಪೈಲ್ವಾನ ಹುಟ್ಟೋದು ಶ್ರೀಮಂತರ ಮನೆಗಲ್ಲ, ಬಡವ್ರ ಮನೆಯಲ್ಲಿ ಹುಟ್ಟೋದು. ಆ ಬಡವಾದನಿಗೆ ಅವನಿಗೆ ಅನೇಕ ತೊಂದರೆಗಳಿರ್ತವೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಬರೀ ಕಾನೂನಿನ ಅಡಿಯಲ್ಲಿ ನೋಡಬೇಡಿ ಎಲ್ಲವನ್ನೂ ಸಹಿತ. ಯಾವ ಒಬ್ಬ ಆಸಕ್ತಿ ಇಟ್ಕೊಂಡು ಕುಸ್ತಿನ ಕಲಿತೀನಿ ಅಂತ ಬರ್ತಾನೆ, ಕಾನೂನನ್ನು ಸಡಿಲಿಕೆ ಮಾಡಿ ಅಂಥ ವ್ಯಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವನನ್ನು ಉತ್ತಮ ಕ್ರೀಡಾಪಟು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಈಗಾಗಲೇ ಗೊತ್ತಿರೋ ಹಾಗೆ ಪೈಲ್ವಾನರಿಗೆ ಸ್ವಲ್ಪ ವಿದ್ಯೆ ಕಡಿಮೆ. ಹಾಗಾಗಿ ವಿದ್ಯಾವಂತರು, ಎಲ್ಲರೂ ಪೈಲ್ವಾನರು ವಿದ್ಯಾವಂತರಿರಲ್ಲ. ಏನು ರೈತಾಪಿ ಕುಟುಂಬದಿಂದ ಬರ್ತಕ್ಕಂಥವ್ರು, ಬಡ ಕುಟುಂಬದಿಂದ ಬರ್ತಕ್ಕಂಥವ್ರು ಆಗಿರೋದ್ರಿಂದ ಈ ರೀತಿ ಕಾನೂನಿನ ನಿಬಂಧನೆಗಳನ್ನು ಏರಬೇಡ್ರಿ ಕುಸ್ತಿಪಟುಗಳಿಗೆ. ಮತ್ತು ಯಾವ ಕುಸ್ತಿಪಟು ತಯಾರಾಗಬೇಕು ಅಂತ ಇದ್ದಾನೆ ಆತ ಬಾಲ್ಯದಿಂದನೇ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಆತ ಉತ್ತಮ ಕ್ರೀಡಾಪಟು ಆಗೋದಕ್ಕೆ ಸಾಧ್ಯ ಐತಿ. ನೀವು 15 ವರ್ಷ ಮೇಲ್ಪಟ್ಟು ನಾವು ಅವರಿಗೆ ಎಂಟ್ರಿ ತೊಗೊಳ್ತೀವಿ, 15 ವರ್ಷದೊಳಗೆ ತೊಗೊಳಲ್ಲ ಅಂತಂದು ಹೇಳಂದರೆ ಅವನು 15 ವರ್ಷ ಕಾಲಿಟ್ಟ ತಕ್ಷಣ ಬೇರೆ ಬೇರೆ ಚಟುಗಳಿಗೆ ಬಲಿಯಾಗ್ತಾನೆ. ಇವತ್ತು ಏನು ರಾಜ್ಯ ಸರ್ಕಾರ ಏನು ಸುತ್ತಿಲೆಯನ್ನು ಹೊರಡಿಸಿದೆ ಅಂತ ಹೇಳ್ತಿದ್ದಾರೆ. ಕ್ರೀಡೆ ಕುಸ್ತಿ ಪಟುಗಳಿಗೆ 15 ವರ್ಷ ಮೇಲ್ಪಟ್ಟಾದರೆ ಮಾತ್ರ ನಾವು ತಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಖಂಡನೀಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಏಕಂತಂದರೆ ಇವತ್ತು ಬೆಳೆಯುವ ಸಿರಿ ಮೆಳಕೆಯಲ್ಲಿ ಅಂತ ಹೇಳ್ತೀವಿ. ಇವತ್ತು ಯಾವ ರೀತಿ ಸಂಸ್ಕಾರವನ್ನು ಕೊಡ್ತೀವಿ, ಯಾವ ರೀತಿ ಯುವಕರನ್ನು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ತಾರೆ ಅಂದಾಗ ಮಾತ್ರ ಅವರು ಬೆಳೀಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಥರ ಇದು ಸುತ್ತೋಲೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಅತಿ ಯುವಕರಿಗೆ ಏನು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ತರಬೇತಿ ಕೊಡೋದ್ರಿಂದ ಅವರು ಮುಂದೆ ದೊಡ್ಡ ಮಟ್ಟದ ಕ್ರೀಡಾಪಟುಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಜೊತೆಗೆ ಇವತ್ತು ಕ್ರೀಡೆ ಅಂದರೆ ದಾವಣಗೆರೆ ಇರ್ಬೋದು, ಎಲ್ಲ ಕಡೆ ಇವತ್ತು ದೇಶೀಯ ಕ್ರೀಡೆ ಉಳಿಬೇಕು ಅಂದರೆ ಈ ಥರ ಉತ್ತೇಜನ ನೀಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಜಿಲ್ಲೆ ಅಂತಂದರೆ ಇವತ್ತು ಕ್ರೀಡೆಗೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡುವಂಥ ಜಿಲ್ಲೆ ಆಗಿರೋದ್ರಿಂದ ಇಲ್ಲೇ ಅದನ್ನು ಆ ಥರದ ತರಬೇತಿಯನ್ನು ಕೊಡಬೇಕು ಅನ್ನೋ ಅಭಿಪ್ರಾಯನೂ ಕೂಡ ನಾನು ಹೇಳ್ತಾ ಇದ್ದೇನೆ ಸರ್.